ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪ್ರಕಾಶ್ ತಪ್ಸೆಟ್ಟಿ ಅವರು ನವನಗರದ ವಿವಿಧ ಪ್ರದೇಶದಲ್ಲಿ ಭೇಟಿ ನೀಡಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿವಿಧ ಸೆಕ್ಟರ್ಗಳಲ್ಲಿ ಇರುವಂಥ ಉದ್ಯಾನವನ ಸೇರಿದಂತೆ ಚರಂಡಿ ಮತ್ತು ಒಳಚರಂಡಿ ಹಾಗೂ ಇತರ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಸೂಕ್ತವಾಗಿ ಕ್ರಮ ತೆಗೆದುಕೊಳ್ಳುವಂತೆ ಹಾಗೂ ಶೀಘ್ರವಾಗಿ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ವಿಡಿಯೋನೂ ಐತಿ ಫೋಟೋನೂ ಐತಿ. ನವನಗರದ ಬಸವೇಶ್ವರ ಸಹಕಾರಿ ಬ್ಯಾಂಕಿನಲ್ಲಿ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ತಪ್ಸೆಟ್ಟಿ ಅವರಿಗೆ ಔಷಧ ವರ್ತಕರ ಸಂಘಟನೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಔಷಧ ವರ್ತಕರ ಸಂಘಟನೆಯ ಉದ್ದೇಶಿಸಿ ಪ್ರಕಾಶ್ ತಪ್ಸೆಟ್ಟಿ ಅವರು ಮಾತನಾಡಿದರು. ಸಹಭಾಗಿ ಮಾಲಕರೇ, ಈಗಾಗಲೇ ನಾನೊಬ್ಬ ನಮಗೆ ಡಿ ಫಾರ್ಮ 72-73 ಮೆಡಿಕಲ್ ಕಾಲೇಜ್ ಗ್ರಾಮದಿಂದ ಆಗಿದೆ. ಜೊತೆಗೆ ನಾನು ಒಬ್ಬ ನಿಮ್ಮ ಸದಸ್ಯನಂತ ತಾವು ಪ್ರೀತಿ ವಿಶ್ವಾಸದಿಂದ ನನಗೆ ಒಂದು ಸನ್ಮಾನ ಮಾಡಿಕೊಟ್ಟು ಒಂದು ಹೆಚ್ಚಿನ ಬೆಲೆಯನ್ನು ಹಾಕಿದ್ದೀನಿ. ಆ ರೀತಿಯಲ್ಲಿ ನಮಗೆ ಮಾಡಿಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಅಂತ ನಾನು ಮಾಡ್ತೀನಿ. ನಾನಂತ ಇವತ್ತು ನಿಮ್ಮ ಬೇಡಿಕೆಗಳ ಬಗ್ಗೆ ಹೇಳ್ಬೇಕಂತೇನಂದರೆ ಬೇಡಿಕೆ ಬಗ್ಗೆ ಹೇಳೇ ಇಲ್ಲ. ಅದು ನನಗೆ ನಿಮ್ಮ ಮೊದಲೇಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಆನ್ಲೈನ್ದಾಗ ಖರೀದಿ ಹೌದಿಲ್ಲ, ಆಗ್ಬಾರ್ದು ಅದೇ ಆಗ್ಬಾರ್ದು. ಅವ್ರು ಆಯ್ತಪ್ಪ ನಿಮ್ಮ ಕಡಿಮೆ ಆಗ್ತದೆ ಅದು ಇ-ಕಾಮರ್ಸ್ನಿಂದ ಆಗ್ಬಾರ್ದು. ಅದು ಅನಂತರ ನಕಲಿ ಚೀಟಿಯಿಂದ ಪ್ರಿಸ್ಕ್ರಿಪ್ಷನ್ ಬರಬಾರ್ದು. 3 ಬೇಡಿಕೆಗಳಲ್ಲ. ಆ 3 ಬೇಡಿಕೆಗಳೇ ಇದು ಬಹುತೇಕ ಸರ್ಕಾರ ಮಟ್ಟದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಮಾಡ್ಬೋದು. ತಾವು ಯಶಸ್ವಿಯಾಗಲಿ ಅನ್ನೋದನ್ನ ನಾನು ಹಾರೈಸ್ತೀನಿ. ಆದರೆ ಇದು ಕೊಡ್ತಕ್ಕಂಥದ್ದು ನೀವು ಬಹುತೇಕ ನಮ್ಮ ಬಾಗಲಕೋಟೆಗೆ ಮಾತ್ರ ನಾನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ. ನೀವು ಬಂದಂಥವ್ರಿಗೂ ಎಂಟೈರ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಿಮ್ಮ ಔಷಧ ವ್ಯಾಪಾರಿಗಳು ಬಹುತೇಕ ತಮ್ಮದು ವಿಚಾರಗಳು ಇಲ್ಲಿ ವಿಚಾರಗಳು ನಿಮಗೆ ಬೇಕಾಯ್ತೇನಪ್ಪ ಅಂತಂದ್ರೆ ಎಲ್ಲರ ಪರವಾಗಿ ಬಾಗಲಕೋಟೆ ಒಂದು ಕೇಂದ್ರ ಸ್ಥಾನದಲ್ಲಿ ನಿಮಗೆ ಒಂದು ನಿವೇಶನ ಆಗಬೇಕು. ನಿವೇಶನದಲ್ಲಿ ಇರ್ತಕ್ಕಂಥ ನಿಮ್ಮ ಕಚೇರಿ ಆಗಬೇಕು. ಕಚೇರಿಯಲ್ಲಿ ಇರ್ತಕ್ಕಂಥ ಬಂದು ಹೋಗುವವರಿಗೆ ಅಲ್ಲಿ ವಿಶ್ರಾಂತಿ ಗೃಹ ಆಗಿರಬೇಕು. ನಿಮ್ದು ಯಾವುದೇ ನಡವಳಿಕೆಗಳಾಗಲಿ, ನಿಮ್ಮ ಮೀಟಿಂಗ್ಗಳಾಗಲಿ ಅಥವಾ ಕಾನ್ಫರೆನ್ಸ್ ಆಗಲಿ ಅವು ಯಾವ ಇದ್ರೂ ಅದಕ್ಕೊಂದು ಹಾಲ್ ಮಾಡಬೇಕು. ಆ ರೀತಿಯಲ್ಲಿ ಆ ಸಾಹಿತ್ಯ ಬೇಕನ್ನುವಂಥದ್ದು ಹೇಳಿದ್ರಿ. ನನಗೇನು ಬೇಕಾಗಿದ್ದಪ್ಪ ಅಂದರೆ ಈಗಾಗಲೇ ನೀವು ಏನಾರ ಅಕಸ್ಮಾತ್ BTDಗೆ ಕಾಗದ ಪತ್ರ ವ್ಯವಹಾರಗಳು ಮಾಡಿದಿರೋ ಹೇಗೆ, ಆದರೆ ನೀವು ಇತ್ತಂತ ಇಲ್ಲಿ ಬಿಲ್ಡಿಂಗ್ಗೆ ಐತೋ ಹೇಗೆ, ಬಿಲ್ಡಿಂಗ್ ಅದು ಮುಳುಗಡೆಯಲ್ಲಿ ಬರ್ತದೋ ಹೇಗೆ, ಅವಾಗ ಸ್ವಲ್ಪ ದಾಖಲೆ ಪತ್ರ ಕೊಟ್ಟರಪ್ಪ ಅಂದ್ರೆ ನಾವು ಪರಿಶೀಲನೆ ಮಾಡಿ ನಿಮಗೆ ಎಷ್ಟು ಶಕ್ತಿ ಐತೆ ಅಷ್ಟು ಮಾಡಿಕೊಳ್ಳಿ ಪ್ರಯತ್ನ ಮಾಡ್ತೀನಿ. ಆದರೆ ನಾನು ಒಬ್ಬ ನಿಮ್ಗೆ ರಿಫಾರ್ಮ್ ಆಗಿದ್ದರಿಂದ ಹೆಚ್ಚಿನ ಒತ್ತು ಕೊಟ್ಟು ಮಾಡ್ತೀನಿ ಅನ್ನೋಂಥ ಬರುತ್ತೆ. ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳು ಸಹ ನಾನು ನಿಮ್ಮ ಜೊತೆಯಾಗಿ ಕೆಲಸ ಮಾಡ್ತೀನಿ. ಅದಕ್ಕೋಸ್ಕರ ತಾವು ಸಹ ಇದೆ. ನಾನು ಬೇರೆಯವ್ರನ್ನ ತಿಳ್ಕೊಬೇಡ್ರಿ. ನೀವು ಯಾವುದೇ ಕೆಲಸ ಇರೋದಕ್ಕೆ ಇವತ್ತೇನು ಸನ್ಮಾನ ಮಾಡಿರಿ ಕರೆಕ್ಟು. ಸನ್ಮಾನ ಮಾಡಿ ನಿವೇಶನ ಒಂದು ಏನು ಕೇಳಿ ಮತ್ತೊಂದು ಸನ್ಮಾನ ಮಾಡ್ತಿರೋದು ಅದು ಅವಶ್ಯಕತೆ ಇಲ್ಲ. ಮಾಡಿದ ನಂತರ ಮಾಡಬೇಕು ಅನ್ನೋದು ಅಂತ ಅಭಿಪ್ರಾಯ. ಅದಕ್ಕೋಸ್ಕರ ಮಾಡಲಿಕ್ಕೆ ತಾವು ಎಲ್ಲನೂ ಮಾಡಿದಿರಿ. ಇದೇ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ. ನಾನು ಒಬ್ಬ ನಿಮ್ಮ ಮನೆಯವ ಕುಟುಂಬದ ಸದಸ್ಯನಾಗಿದ್ದೇನೆ ಅನ್ನೋಂಥದ್ದು. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಎಲ್ಲರೂ ಒಂದೇ. ಅದಕ್ಕೋಸ್ಕರ ಆ ದಿಶೆಯಲ್ಲಿ ನಾನು ಒಂದು ಕೆಲಸ ಮಾಡ್ತೀನಿ, ಪರವಾಗಿನ ಕೆಲಸ ಮಾಡ್ತೀನಿ. ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಮಾಡಿಕೊಂಡು ಕೆಲಸ ಮಾಡ್ತೀನಿ ಅನ್ನೋಂಥದ್ದು ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ಒಂದು ದಿವಸ ನನಗೆ ಪ್ರೀತಿ ವಿಶ್ವಾಸದಿಂದ ಸನ್ಮಾನ ಮಾಡಿದ್ರಿ. ಆ ಸನ್ಮಾನ ಸದಾ ನಮ್ಮಲ್ಲಿ ಇರ್ತದೆ. ಯಾವುದೇ ಜಿಲ್ಲಾ ಔಷಧ ವ್ಯಾಪಾರ ಸಂಘ ಭಾಳ ಬೇಡಿಕೆ ನಮ್ಮ ಫಾರ್ಮಸಿ ಆಗಿರೋದ್ರಿಂದ ಫಾರ್ಮಸಿಗೆ ಬೇಕಾದಂಥ ಎಲ್ಲ ಕಷ್ಟಗಳು ನಿಮ್ಗೆ ಗೊತ್ತಿದ್ದಾವೆ. ಈಗ ಆನ್ಲೈನ್ ಆಗಿರೋದ್ರಿಂದ ಭಾಳ ತೊಂದರೆನೂ ಆಗಿದೆ. ಅದಕ್ಕೆ ಆನ್ಲೈನ್ನಲ್ಲಿ ಔಷಧ ಮಾರಾಟವನ್ನು ವಿರೋಧಿಸಿ
ಔಷಧ ವರ್ತಕರ ಸಂಘಟನೆಯಿಂದ ಬಾಗಲಕೋಟೆ ಜಿಲ್ಲಾದಲ್ಲಿ 1 ದಿನಗಳ ಕಾಲ ಅಂಗಡಿ ಬಂದ್ ಮಾಡಿ ಮುಷ್ಕರ ನಡೆಸಿದರು. ಬಾಗಲಕೋಟೆ ನಗರ ಸೇರಿದಂತೆ ವಿವಿಧ ಪ್ರದೇಶದಲ್ಲಿ ಮೆಡಿಕಲ್ ಶಾಪ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ನಂತರ ತಮ್ಮ ವಿವಿಧ ಬೇಡಿಕೆ ಇರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದರು. ಆನ್ಲೈನ್ದಲ್ಲಿ ಏನು ಔಷಧ ಮಾರಾಟ ಮಾಡಬಾರದೆಂದು ಆಗ್ರಹಿಸಿ ರಾಷ್ಟ್ರ ವ್ಯಾಪ್ತಿಯಲ್ಲಿ ಏನು ಒಂದು ಔಷಧ ವ್ಯಾಪಾರಸ್ಥರು ಬಂದ್ ಕರೆ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಸಹ ಒಂದು ಏನು ಮೆಡಿಕಲ್ ಶಾಪ್ಗಳೆಲ್ಲ ಸಾಕಷ್ಟು ಬಂದ್ ಕೊಟ್ಟಿದ್ದಾರೆ. ಈಗ ಮೆಡಿಕಲ್ ಶಾಪಿನ ಏನು ಒಂದು ಈ ಸಂಘಟನೆ ಇದೆ, ಆ ಸಂಘಟನೆಯವರು ಬಾಗಲಕೋಟೆ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿ ಅವರು ಒಂದು ಮನವಿ ಪತ್ರ ಕೊಡಿ ಬಂದಿದ್ದಾರೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಈ ಔಷಧ ವ್ಯಾಪಾರಸ್ಥರು ಸಹ ಮುಖಂಡರಿದ್ದಾರೆ. ಬನ್ನಿ ನಾನು ಅವರೊಂದು ಮಾತಾಡೋ ಪ್ರಯತ್ನ ಮಾಡ್ತೇನೆ. ಏನಂದ್ರೆ ಏನು ಯಾಕೆ ಇವತ್ತು ಒಂದು ದಿನ ಮಟ್ಟಿಗೆ ಮುಷ್ಕರ ಕರೆದಿದ್ದಾರೆ, ಯಾವ ಕಾರಣದಿಂದ ಕರೆದಿದ್ದಾರೆ, ಅವ್ರ ಬೇಡಿಕೆಗಳು ಏನು ಎಂಬುದು ಕೇಳೋಣ. ಸರ್, ಈಗ ಇವತ್ತು ರಾಷ್ಟ್ರ ಏನು ವ್ಯಾಪಾರಸ್ಥರು ಬಂದ್ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ, ಏನು ನಿಮ್ಮ ಉದ್ದೇಶ? ನಮ್ಮ ಒಟ್ಟಾಗಿ 12 ಬೇಡಿಕೆಗಳು ಇದ್ರೂ ಕೂಡ ನಾವು ಪ್ರಮುಖವಾಗಿ 3 ಬೇಡಿಕೆಗಳನ್ನು ಇಟ್ಕೊಂಡು ನಮ್ಮ ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಸಂಘವು ನೀಡಿರುವಂಥ ಕರೆಯನ್ನು ಬೆಂಬಲಿಸಿ ನಾವು ಬಾಗಲಕೋಟೆ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದ ಪರವಾಗಿ ಇಡೀ ಜಿಲ್ಲೆಯಾದ್ಯಂತ ನಾವು ಬಂದ್ ಆಚರಣೆಯನ್ನ ಮಾಡಿ ನಮ್ಮ ಪ್ರತಿಭಟನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಆ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಈ ಫಾರ್ಮಸಿ ಬಂದ್ ಆಗ್ಬೇಕನ್ನೋಂಥದ್ದು ಮೊಟ್ಟ ಮೊದಲೇ ಬೇಡಿಕೆ. ಅದ್ರ ಜೊತೆಗೆ GSR ನಂಬರ್ 817 ಹಾಗೂ GSR ನಂಬರ್ 220 ಈ 2 GSRಗಳು ಸರ್ಕಾರ ವಾಪಸ್ ಪಡೆದ್ರೆ ನಮ್ಮ ವೃತ್ತಿಗೆ ಆಗ್ಲಿ ಅಥವಾ ಸಾರ್ವಜನಿಕರ ಆರೋಗ್ಯಕ್ಕಾಗಿ ಬಹಳ ಪ್ರಯೋಜನ ಆಗ್ತದೆ. ಅದ್ರ ಜೊತೆಗೆ ಅನಾವಶ್ಯಕವಾಗಿ ಡಿಸ್ಕೌಂಟ್ ಸಂಪ್ರದಾಯ, ಅದರಿಂದಾಗಿ ನಕಲಿ ಔಷಧಗಳ ಹಾವಳಿ ಹೆಚ್ಚಾಗ್ತದೆ. ಆದ್ರಿಂದ ಅದನ್ನು ಕೂಡ ಸರ್ಕಾರ ಕಾರ್ಯಗತಗೊಳಿಸಿ ತಾವು ಈ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಾನು ಸರ್ಕಾರಕ್ಕೆ ಮತ್ತೊಂದ್ಸಲ ಮನವಿ ಮಾಡ್ತೀನಿ. ಈ ಕೇಂದ್ರ ಸರ್ಕಾರ ನೀವು ಸಾಕಷ್ಟು ಈ ಹಿಂದೆ ಸಾಕಷ್ಟು ಬಾರಿ ಒತ್ತಾಯ ಮಾಡಿದ್ದೀರಿ, ಆದ್ರೂ ಸಹ ಗಮನಕ್ಕೆ ತಂದಿಲ್ಲ. ಆದ್ರೆ ಈಗ ನೀವು ಈ ಪ್ರತಿಭಟನೆ ಹಂತಕ್ಕೆ ಬಂದ್ ಮಾಡಿ ಹಂತಕ್ಕೆ ಬಂದಿದ್ದೀರಿ. ಮುಂದೆ ಇದು ಯಾವ ತರ ಹೋರಾಟ ಆಗುತ್ತೆ ಅಂತ? ನಾವು ಕಳೆದ 3 ವರ್ಷದಿಂದ ನಿರಂತರವಾಗಿ ಮನವಿ ಪತ್ರಗಳನ್ನ ನೀಡುವ ಮೂಲಕ ಅಥವಾ ಆ ಸರ್ಕಾರಕ್ಕೆ ಸಂಬಂಧಪಟ್ಟವರ ಹಿರಿಯರನ್ನ ಭೇಟಿ ಆಗೋದ್ರ ಮೂಲಕ ನಾವು ಸಂಪರ್ಕ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದ್ರೆ ಸರ್ಕಾರ ನಮ್ಮ ಯಾವುದೇ ಬೇಡಿಕೆಗಳಿಗಾಗಲಿ ನಮ್ಮ ಒತ್ತಾಯಗಳಿಗಾಗಲಿ ಸ್ಪಂದಿಸಿಲ್ಲ. ಆ ಕಾರಣಕ್ಕಾಗಿ ನಾವು ಅತ್ಯಂತ ಅನಿವಾರ್ಯವಾಗಿ ನಾವು ಈ ಬಂದನ್ನ ನಾವು ಸಂಘಟಿಸಿ ನಮ್ಮ ಪ್ರತಿಭಟನೆಯನ್ನ ಸರ್ಕಾರಕ್ಕೆ ತಿಳಿಸಬೇಕು. ಜನರಿಗೆ ಒಂದು ಸ್ವಲ್ಪ ಅನಾನುಕೂಲ ಆದ್ರೆ ಅವಾಗ ಸರ್ಕಾರ ಸ್ಪಂದಿಸಬಹುದು ಅಂತನ್ನುವಂತ ಆಶಯದಿಂದ ನಾವು ಅತ್ಯಂತ ಅನಿವಾರ್ಯವಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಂತದ್ದು ಅನಿವಾರ್ಯ ಆಯ್ತು. ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟು ಮೆಡಿಕಲ್ ಶಾಪ್ಗಳು ಇದಾವೆ? ಅಂದ್ರೆ ಯಾವ್ಯಾವ ತಾಲೂಕಿನಲ್ಲಿ ಈಗಾಗಲೇ ಎಲ್ಲ ಬಂದ್ ಮಾಡಿದ್ದಾರೆ? ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಇರುವಂತಹ 9 ತಾಲೂಕುಗಳಿಂದ ಒಟ್ಟು 1400 ಔಷಧ ಅಂಗಡಿಗಳು ಇದೆ. ಆ ಎಲ್ಲಾ ಅಂಗಡಿಗಳು ಇವತ್ತು ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಒಂದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು, ಸಾರ್ವಜನಿಕರ ಪ್ರಾಣಾಪಾಯಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಪ್ರತಿಯೊಂದು ಊರಿನೊಳಗೂ ಒಂದೊಂದು ಮೆಡಿಕಲ್ ಸ್ಟೋರ್ಗಳು ಓಪನ್ ಇರೋ ತರ ನಾವು ನೋಡಿಕೊಂಡು ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತನ್ನುವಂಥದ್ದು ಕಾಳಜಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಹೋರಾಟ ಇದು ಎಲ್ಲಿವರೆಗೂ ಮುಂದುವರಿಸಿ ಸರ್? ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಸರ್ಕಾರ ಈಗಾಗಲೇ ಸರ್ಕಾರದ ಪಿಯೂಷ್ ಗೋಯಲ್ ಅಂತನ್ನುವಂಥ ಮಂತ್ರಿಗಳು ನಮ್ಮ ದೇಶದ ಪ್ರಮುಖರನ್ನ ಕರೆಸಿ ಮಾತಾಡಿ ಅವರು ಇಲ್ಲ ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಆಶ್ವಾಸನೆಯನ್ನ ಈಗಾಗಲೇ 2 ದಿವಸದ ಮೊದಲು ಕೊಟ್ಟಿರುವಂತದ್ದು. ಆದ್ರೂ ಕೂಡ ಈ ಮೊದಲು ನಮಗೆ ಕಹಿ ಘಟನೆ ನಮಗೆ ನೆನಪಿರೋದ್ರಿಂದ ಇದೇ ರೀತಿಯಾಗಿ ಆಶ್ವಾಸನೆ ಕೊಟ್ಟು ಅದನ್ನು ಈಡೇರಿಸದೇ ಇದ್ದಿದ್ರಿಂದ ನಾವು ಇವತ್ತು ಬಂದ್ ಮಾಡೋದು ಅನಿವಾರ್ಯ ಆಯ್ತು. ಇದು ಕೂಡ ಇವತ್ತಿನ ನಮ್ಮ ಬಂದ್ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಇದ್ರೆ ನಾವು ಮತ್ತೆ ಈ ನಮ್ಮ ಪ್ರತಿಭಟನೆಯನ್ನ ಅವಿಚ್ಛಿನ್ನವಾಗಿ ನಾವು ಮುಂದುವರಿಸಿ ನಾವು ಜನರ ತೊಂದರೆ ಆಗ್ತದ ಅಂತ ಅನ್ನುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗ್ತದೆ. ಅವಾಗ ನಮ್ಮ ಮೇಲಿನ ಜವಾಬ್ದಾರಿ ಹೋಗಿ ಸರ್ಕಾರ ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಮಾರಕ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತದೆ ಅಂತ ಅನ್ನುವಂಥ ನಂಬಿಕೆ ಇದೆ. ಇದು ಏನು ಸರ್ಕಾರ ಇವರ ಬೇಡಿಕೆ ಈಡೇರದಿದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಬಾಗಲಕೋಟೆಯ ಜಿಲ್ಲೆಯಾದ್ಯಂತ ಅಕ್ರಮ ಮರಳು ಸಾಗಣೆ ಮಾಡುತ್ತಿದ್ದ ಅಡ್ಡೆಗಳ ಮೇಲೆ ಬೆಂಗಳೂರಿನಿಂದ ಆಗಮಿಸಿದ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದ ಹಿನ್ನೆಲೆಯಲ್ಲಿ 20ಕ್ಕೂ ಹೆಚ್ಚು ಟಿಪ್ಪರ್ಗಳನ್ನು ಜಪ್ತಿ ಮಾಡಿ ಮರಳು ಅಡ್ಡೆ ಪರಿಶೀಲನೆ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಚಿತಾಪುರ ಗ್ರಾಮದ ಆಸುಪಾಸಿನಲ್ಲಿ ಅಕ್ರಮ ಮರಳು ಎಗ್ಗಿಲ್ಲದೆ ಸಾಗಿತ್ತು.
ಸಾರ್ವಜನಿಕರ ಮಾಹಿತಿ ಮೇರೆಗೆ ಬೆಂಗಳೂರಿನಿಂದ ಆಗಮಿಸಿದ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಹಲವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಮುಧೋಳ ತಾಲೂಕಿನ ಜಂಜಾರಕೊಪ್ಪ ಗ್ರಾಮ ಸೇರಿದಂತೆ ಇತರ ಕಡೆಗಳಿಗೆ ಘಟಪ್ರಭಾ ನದಿಯಲ್ಲಿ ಅಕ್ರಮ ಮರಳು ತೆಗೆಯುತ್ತಿದ್ದ ದಂಧೆಕೋರರ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟ ಮರಳು ಅಡ್ಡೆಗಳ ಮೇಲೆ ಸಹ ದಾಳಿ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದಕ್ಕೆ ಬಳಸುತ್ತಿದ್ದ ಬೋಟು, ಪೈಪ್ಲೈನು ಹಾಗೂ ಮರಳು ಸಾಗಾಣಿಕೆ ಮಾಡುತ್ತಿದ್ದ ಟಿಪ್ಪರ್ಗಳು ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಡವರಿಗೆ ನೀಡಬೇಕಾಗಿದ್ದ ಅನ್ನಭಾಗ್ಯದ ಅನ್ನಕ್ಕೆ ಕಣ್ಣು ಹಾಕಿದ ಗ್ಯಾಂಗ್ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ವಶಕ್ಕೆ ಪಡೆದುಕೊಂಡಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ನಡೆದಿದೆ. ಮನೆ ಮನೆಗೆ ತೆರಳಿ ಅಕ್ರಮ ಪಡಿತರ ಅಕ್ಕಿ ಸಂಗ್ರಹ ಮಾಡಿ ಮಾರಾಟ ಮಾಡುತ್ತಿರುವ ಈ ಗ್ಯಾಂಗ್ ಮೇಲೆ ಬಿಳಗಿ ತಹಸೀಲ್ದಾರ್ ವಿನೋದ್ ಹತ್ತಳ್ಳಿ, ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ತಂಡ ನೇತೃತ್ವದಲ್ಲಿ ದಾಳಿ ಮಾಡಿದ್ದಾರೆ. ಬಿಳಗಿ ಪಟ್ಟಣದ ಹೊರ ವಲಯದಲ್ಲಿ ಇರುವಂತಹ ಕೊರ್ತಿ ಪುನರ್ವಸತಿ ಕೇಂದ್ರದಲ್ಲಿ ಆಹಾರ ಧಾನ್ಯಗಳ ಮೂಟೆ ಸಂಗ್ರಹಿಸಿ ಇಟ್ಟಿದ್ದರು. 20ಕ್ಕೂ ಹೆಚ್ಚು ಅಕ್ಕಿಯ ಮೂಟೆಗಳು ಸಂಗ್ರಹಿಸಿ ಇಟ್ಟಿದ್ದು 3 ಬೈಕ್ಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಒಂದು ತೂಕದ ಮಷಿನ್ ಜಪ್ತಿ ಮಾಡಲಾಗಿದೆ. ಸುಣಗ ಎಲ್ಟಿ ತಾಂಡಾದ ಆರೋಪಿಗಳಾಗಿರುವ 3ರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬಿಳಗಿ, ಕೊರ್ತಿ, ಟಕ್ಕಳಕಿ, ಗೋವಿನ ನದಿ ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಅಕ್ಕಿ ಸಂಗ್ರಹಿಸುತ್ತಿದ್ದ ಈ ಗ್ಯಾಂಗ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬಿಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ. मोतीलाल लमाणी रे देवराज लमाणी मुळ्यार पाಪ ಯಾರು ತಂದಾರ ಏನು ಬಂದ್ರು ಬಿಟ್ರು ಅಂದ್ರೆ ಸಮಸ್ಯೆ ಆಕಾವು ಎಲ್ಲದಾರ ಸರ್ ಅವ್ರ ಎಲ್ಲಿಂದ ಕಾಟ ಇಲ್ಲಿ ಕಾಟ ಮಾಡು ಸಲ ಯಾವ್ರವನೇ ಸುಮತಾಂಡೆ ಸರ್ ಏನು ತಿಂತೀರಿ ಎಲ್ಲ ಉರುಮದಿಯಲ್ಲಿ ಅವನು ಕವಳೆ ಸರಪ್ಪ ಇವರೊಬ್ರು ಸುನೋದು ಎಲ್ಲದ ಫೋನ್ ಜಲ್ದಿ ಕರಿ ಇಲ್ಲಾಂದ್ರೆ ಬಿಡಂಗಿಲ್ಲ ನಾನು ಹೇಳ್ತೀನಿ ನಿಮ್ಗೆ ಮೊದಲ ಯಾವ ಅದಾನ ನಿನಗೆ ಹೆಸರು ಗೊತ್ತಿಲ್ಲ ನಾವು ನಂಬರ್ ಆಗಿದೆ ಹೆಸರು ನಾವು ಓದಾಕ ಬರಂಗಿಲ್ಲ ಸರ್ 10 ಫೋನ್ ಹತ್ತವನಿಗೆ ಯಾರು ಹಾಂ ಅರಿವಾರ ಬಾಡಿಗೆ ಬಿಟ್ಟಿಲ್ಲ ಮತ್ತು ಅವ್ರಿಗೆ ತಹಸೀಲ್ದಾರ್ ಸಾಹೇಬ್ರು ಬಂದಾರ. ತಹಸೀಲ್ದಾರ್ ಸಾಹೇಬ್ರ ಜಲ್ದಿ ಕರೀಲ್ಲ ಹೊಡೆದ್ರೆ ತೆಗೀರಿ ಜಲ್ದಿ ನೋಡಿ ಹೋಗ್ತೀವಿ. ಇಲ್ಲ ಸರ್ ಆಯ್ತು ಜಲ್ದಿ ಕರಿ ಮತ್ತೆ ಇಲ್ಲ ಹೇಳ್ತಾರಲ್ಲ ಅವ್ರ ಕಡೆ ಅವ್ರು ಇವತ್ತಿನ ದಿನ ಸಾಯಂಕಾಲ 9 ಗಂಟೆಗೆ ನಮಗೆ ಒಂದು ನಿಖರವಾದ ಮಾಹಿತಿ ಬಂದ ತಕ್ಷಣವೇ ನಮ್ಮೆಲ್ಲ ಫುಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನಮ್ಮ ಎಲ್ಲ ಕಂದಾಯ ಇಲಾಖೆ ಸಿಬ್ಬಂದಿ ಆಗಿರ್ಬೋದು, ಕೊರ್ತಿ RC ಪ್ಲಾಟಿಗೆ ಬಂದು ಇಲ್ಲೊಂದು 3 ಜನ ಏನು ಅಕ್ಕಿಯನ್ನು ಕಲೆಕ್ಟ್ ಮಾಡಿ ಮೂಟೆಗಳಲ್ಲಿ ಇಟ್ಟಿದ್ರು ಅದನ್ನೆಲ್ಲ ಸೀಸ್ ಮಾಡಿ ಈಗ ಅವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ಮಾಡ್ತಾಯಿದ್ವಿ.
ಅಕ್ಕಿ ಜೊತೆ ಒಂದು 20 ಮೂಟೆಗಳು ನಿಖರವಾದ ಒಂದು ಏನು ತೂಕದ ಮಾಹಿತಿಯನ್ನು ಬೆಳಗ್ಗೆ ನಾವು ತೂಕ ಮಾಡಿದ ನಂತರ ಸಿಗುತ್ತೆ. ಜೊತೆಗೆ 3 ಮೋಟ್ರ್ ಬೈಕ್ಗಳು ಕೂಡ ಇದ್ದು ಅವನ್ನು ಕೂಡ ಸೀಸ್ ಮಾಡಿ ಈಗ FIR ಮಾಡ್ತಾಯಿದ್ವಿ. ಯಾರ್ಯಾರು ಒಂದು ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂತಂದರೆ, ಸರ್ಕಾರ ತಮಗೆ ಕೊಡ್ತಾ ಇರೋದು ರೇಷನ್ ತಮ್ಮ ಕುಟುಂಬಕ್ಕೆ ಆಗಲಿ ಅಂಥೇಳಿ ಅದನ್ನು ಈ ಥರ ಬೇರೆ ಬೇರೆಯವರಿಗೆ ಮಾರೋದಾಗಲಿ ಅದನ್ನು ಮಾಡಬಾರ್ದು. ಮಾಡಿದ್ದು ನಮಗೆ ವಿಚಾರಣೆ ವೇಳೆ ಯಾರು ತಿಳಿದು ಬರ್ತಿದೆ ಅವರೆಲ್ಲರೂ ರೇಷನ್ ಕಾರ್ಡ್ಗಳನ್ನು ನಾವು ರದ್ದು ಮಾಡುವಂಥದ್ದು ಕೂಡ ಮಾಡ್ತೀವಿ. ಯಾರೂ ಕೂಡ ಇಂಥವ್ರ ಜೊತೆ ಶಾಮೀಲಾಗಿ ತಮಗೆ ಸರ್ಕಾರದಿಂದ ಬಂದಂಥ ಸೌಲಭ್ಯಗಳನ್ನು ಮಾರ್ಕೊಳ್ಳೋದಾಗಲಿ ಕೊಡೋದಾಗಲಿ ಮಾಡಬಾರ್ದು. ಮತ್ತು ಯಾರು ಇವರು ಎಲಿಮೆಂಟ್ಸ್ ಇರ್ತಾರೆ ಇವರಿಗೂ ಕೂಡ ನಾವು ಎಲ್ಲ ಕಡೆಯಿಂದ ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕ್ರಮಗಳನ್ನು ಕೈಗೊಳ್ತೀವಿ. ಇವರಷ್ಟೇ ಅಲ್ಲ, ಯಾರ್ಯಾರಿದ್ದಾರೆ ಅವ್ರ ಜೊತೆ ಅವರು ಕೂಡ ಈ FIR ಅಲ್ಲಿ ಕೂಡ ಮಾಡಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಮುಂದಿನ ಶಿಸ್ತು ಕ್ರಮ ನಾವು ಮಾಡ್ತೀವಿ. ಇದಕ್ಕೆ ನಮಗೆ ಇಲ್ಲಿ ಸಿಕ್ಕಿರೋದು 3 ಜನ ಸಿಕ್ಕಿದ್ದಾರೆ ರೀ. ಅವರು ಒಂದು 2 ಯಾರೋ ಹೆಸರು ಹೇಳಿದ್ದಾರೆ. ಅವರು ಕೂಡ ಹೆಸರನ್ನು ಅವರು ನಮೂದು ಮಾಡಿಕೊಂಡು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಮತ್ತು ಫುಡ್ ಚಿರಸ್ತರ್ ಅವರು ಕೇಸ್ ಮಾಡ್ತಾ ಇದ್ದಾರೆ. ಓಕೆ. ಅಂದಾಜಿನ ಗೊತ್ತಿಲ್ಲ, ನಾವು ಇಲ್ಲಿ ಕಣ್ಣೋಟಕ್ಕೆ ನೋಡಿದಾಗ ಒಂದು 20 ಚೀಲಗಳು ಇದ್ದು, ಬಟ್ ಈಗ ಅವ್ರಿಗೆ ನಿಖರವಾಗಿ KFC ಗೋಡೌನಲ್ಲಿ ಅದನ್ನು ತೂಕ ಮಾಡಿ ಆ ತೂಕವನ್ನು FIR ಅಲ್ಲಿ ಕೂಡ ನಮೂದು ಮಾಡ್ತಾರೆ. ಅದಾದಮೇಲೆ ನಮ್ಗೆ ಗೊತ್ತಾಗುತ್ತೆ. ಓಕೆ.